ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕುಕಿಂಗ್ ಚಾನಲ್ಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನನಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ಕುಕಿಂಗ್ ಚಾನಲ್ಗೆ ಯಾವ ಕ್ಯಾಟಗರಿನ ಚೂಸ್ ಮಾಡ್ಕೊಬೇಕು, ಜೊತೆಲಿ ಮ್ಯೂಸಿಕ್ ಆ್ಯಡ್ ಮಾಡ್ಕೊಂಡ್ರೆ ಕಾಪಿ ರೈಟ್ ಏನಾದರೂ ಬರುತ್ತಾ ಅಂತ ಅಂದ್ಬಿಟ್ಟು, ಜೊತೆಲಿ ಯಾವ ತರ ವಿಡಿಯೋಸ್ ಮಾಡಿದ್ರೆ ಮಾನಿಟೈಸೇಷನ್ ಆಗುತ್ತೆ ಇದನ್ನು ಕೂಡ ಹೇಳ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ನೀವು ಏನಾದರೂ ಈ ತರ ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ರೆ. ಇನ್ನು ವಿಷಯಕ್ಕೆ ಬರೋದಾದ್ರೆ, ಮೊದಲನೇದು ಕುಕಿಂಗ್ ಚಾನಲ್ಗೆ ಯಾವ ಕ್ಯಾಟಗರಿನ ಚೂಸ್ ಮಾಡ್ಕೊಬೇಕು ಅಂತ. ತುಂಬಾ ಜನಕ್ಕೆ ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳೋದೇ ಕನ್ಫ್ಯೂಸ್ ಆಗಿರುತ್ತೆ, ಮತ್ತೆ ಗೊತ್ತೂ ಇರಲ್ಲ. ಎಲ್ಲಾರು ಕುಕಿಂಗ್ ಚಾನಲ್ಗೂ ಕೂಡ ಪೀಪಲ್ ಅಂಡ್ ಬ್ಲಾಗ್ಸ್ನೇ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋಸ್ನ ಮಾಡ್ತಾ ಇರ್ತೀರಾ. ಕುಕಿಂಗ್ ಚಾನಲ್ಗೆ ಪೀಪಲ್ ಅಂಡ್ ಬ್ಲಾಗ್ಸ್ ಬರಲ್ಲ. ಯಾವಾಗ ಬರುತ್ತೆ ಪೀಪಲ್ ಅಂಡ್ ಬ್ಲಾಗ್ಸ್ ಅದನ್ನು ಕೂಡ ಹೇಳ್ತೀನಿ ನಾನು. ಕುಕಿಂಗ್ ಚಾನಲ್ಗೆ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿರೋ ಕ್ಯಾಟಗರಿ ಹೌ ಟು ಸ್ಟೈಲ್ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನಾವು ಅದರಲ್ಲೆಲ್ಲಾನು ಹೌ ಟು ಅಂತಾನೆ ಯೂಸ್ ಮಾಡ್ಕೊಂಡು ಏನು ರೆಸಿಪಿಗಳನ್ನ ತೋರಿಸ್ತಾ ಇರ್ತೀವಿ. ಈಗ ಹೌ ಟು ಮೇಕ್ ಬಿರಿಯಾನಿ ಈ ತರ ನಾವು ರೆಸಿಪಿನ ತೋರಿಸ್ತಾ ಇರ್ತೀವಿ ಅಲ್ವಾ. ಹಂಗಿದ್ದಾಗ ಅದು ಹೌ ಟು ಸ್ಟೈಲ್ಗೆ ಬರುತ್ತೆ. ನಾವು ಹೇಳ್ಕೊಡ್ತಾ ಇದ್ದೀವಿ, ಕುಕಿಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ ಅಂತಂದಾಗ ಹೌ ಟು ಸ್ಟೈಲ್ ಅಂತ ಬರುತ್ತೆ. ಅದೇ ನಾವು ಕುಕಿಂಗ್ ನ ಏನು ನಾವು ಇನ್ಕ್ಲೂಡ್ ಆಗಿ, ಅಂದ್ರೆ ಈಗ ಒಂದು ವ್ಲಾಗ್ ಅಲ್ಲಿ ತೋರಿಸ್ತಾ ಇರ್ತೀವಿ ಅಲ್ವಾ, ಕುಕಿಂಗ್ ನ ವ್ಲಾಗ್ ಜೊತೆಲಿ ಕುಕಿಂಗ್ ನ ತೋರಿಸಿದಾಗ ಅವಾಗ ಅದು ಪೀಪಲ್ ಅಂಡ್ ಬ್ಲಾಗ್ಸ್ ಬರುತ್ತೆ. ಈ ತರ ಎರಡು ಕ್ಯಾಟಗರಿನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ. ಆ ತರ ಎಲ್ಲ ಕನ್ಫ್ಯೂಸ್ ನಾವು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ವ್ಲಾಗ್ ಜೊತೆಲಿ ಕುಕಿಂಗ್ ನ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಪೀಪಲ್ ಅಂಡ್ ಬ್ಲಾಗ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಬರೀ ರೆಸಿಪಿನಷ್ಟೇ ನಾವು ತೋರಿಸ್ತಾ ಇದೀವಿ, ರೆಸಿಪಿನಷ್ಟೇ ಹೇಳ್ಕೊಡ್ತಾ ಇದೀವಿ ಅಂತಂದಾಗ ಹೌ ಟು ಸ್ಟೈಲ್ ನ ಚೂಸ್ ಮಾಡ್ಕೊಳ್ಳಿ. ಮಿಸ್ಟೇಕ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಪೀಪಲ್ ಅಂಡ್ ಬ್ಲಾಗ್ಸ್ ನ ಎಲ್ಲದಕ್ಕೂ ಹಾಕ್ಬೇಡಿ. ಅದಕ್ಕೆ ಕೆಲವರಿಗೆ ವ್ಯೂಸೇ ಬರ್ತಾ ಇರಲ್ಲ. ಕಾರಣ ಈ ತರ ನಾವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಮಿಸ್ಟೇಕ್ ಮಾಡಿರೋದ್ರಿಂದ ವ್ಯೂಸ್ ಬರ್ತಾ ಇರಲ್ಲ. ಕ್ಯಾಟಗರಿನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರೋದು ಮ್ಯೂಸಿಕ್ ನ ನಾವು ಆಡ್ ಮಾಡ್ಕೊಂಡ್ರೆ ಕಾಪಿ ರೈಟ್ ಬರುತ್ತಾ ಅಂತ. ಮ್ಯೂಸಿಕ್ ನ ಯಾವ ತರ ಆಡ್ ಮಾಡ್ಕೊಂತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಲಾಂಗ್ ವಿಡಿಯೋಸ್ ಅಲ್ಲಿ ನಮ್ಗೆ ಯಾವುದೇ ತರ ಮ್ಯೂಸಿಕ್ ಹಾಕೋ ಅವಶ್ಯಕತೆ ಇರಲ್ಲ. ಆದಷ್ಟು ವಾಯ್ಸ್ ಓವರ್ ಕೊಟ್ರೇನೆ ವಿಡಿಯೋಗೆ ಒಂದು ವ್ಯಾಲ್ಯೂ ಆಡ್ ಆಗುತ್ತೆ. ವಾಯ್ಸ್ ಓವರೇ ಇರಬೇಕು. ಯಾಕೆಂದ್ರೆ ಅದರಲ್ಲಿ ಜಾಸ್ತಿ ಜನ ಕುಕಿಂಗ್ ಮಾಡೋರು ಫೇಸ್ ತೋರ್ಸಲ್ಲ, ಜಸ್ಟ್ ಕುಕಿಂಗ್ ಮಾಡೋದನ್ನಷ್ಟೇ ತೋರ್ಸೋದ್ರಿಂದ, ಅದ್ರಲ್ಲಿ ಫೇಸ್ ಇಲ್ಲದೆ ಇರೋದ್ರಿಂದ ವಾಯ್ಸ್ ಓವರೇ ಇಂಪಾರ್ಟೆಂಟ್ ಆಗಿರುತ್ತೆ. ವಾಯ್ಸ್ ಓವರ್ ಇದ್ರೆ ಮಾತ್ರ ಮಾನಿಟೈಸೇಷನ್ ಆಗುತ್ತೆ. ವಾಯ್ಸ್ ಓವರ್ ಇಲ್ಲದೆ ಬರೀ ಮ್ಯೂಸಿಕ್, ಇಡೀ ಏನು ವಿಡಿಯೋ ತುಂಬಾ ಮ್ಯೂಸಿಕ್ ನೇ ಹಾಕ್ಬಿಟ್ಟು ಏನಾದ್ರು ನೀವು ಮಾಡಿರ್ತೀರಾ ಅಂದ್ರೆ ಅದು ಇನ್ ಅಥೆಂಟಿಕ್ ಕಂಟೆಂಟ್ ಅಲ್ಲಿ ಬರುತ್ತೆ, ಮಾನಿಟೈಸೇಷನ್ ಆಗಲ್ಲ. ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಲಾಂಗ್ ವಿಡಿಯೋದಲ್ಲಿ ನಿಮಗೆ ಮ್ಯೂಸಿಕ್ ಬೇಕು ಅಂದ್ರೆ ನಮಗೆ ಆಡಿಯೋ ಲೈಬ್ರರಿನಲ್ಲಿ, ನಮ್ಮ YT ಸ್ಟುಡಿಯೋ ಆಡಿಯೋ ಲೈಬ್ರರಿ ಇರುತ್ತೆ ಅಲ್ಲ, ಅದರಲ್ಲೇ ನಮಗೆ ಮ್ಯೂಸಿಕ್ ಸಿಗುತ್ತೆ ಅಲ್ಲ, ಆ ಮ್ಯೂಸಿಕ್ ನ ಯೂಸ್ ಮಾಡ್ಕೊಳ್ಳಿ. ಅದು ಕೂಡ ಫುಲ್ ವಿಡಿಯೋ ಹಾಕಂಗಿಲ್ಲ. ಜಸ್ಟ್ ನಾವು ಅಲ್ಲಲ್ಲಿ ಬೇಕಿದ್ರೆ ಒಂಚೂರು ಮಿಕ್ಸ್ ಮಾಡ್ಕೊಂಡು ಹಾಕೊಬಹುದು ನಮ್ಮ ವಾಯ್ಸ್ ಓವರ್ ಜೊತೆನಲ್ಲಿ. 70% ವಾಯ್ಸ್ ಓವರ್ ಇರಬೇಕು, 30% ಅಲ್ಲಿ ಬೇಕಿದ್ರೆ ಅಲ್ಲೊಂಚೂರು ಇಲ್ಲೊಂಚೂರು ಮ್ಯೂಸಿಕ್ ನ ಆಡ್ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋದಲ್ಲಿ ಇಂಥ ಮಿಸ್ಟೇಕ್ ನ ಮಾಡಬೇಡಿ. ಕೆಲವ್ರು ಮಾಡ್ತಿರ್ತೀರಾ, ಫುಲ್ ಪ್ರೋಸೆಸ್ ತೋರಿಸೋ ಅಷ್ಟುನು ಕೂಡ ಮ್ಯೂಸಿಕ್ ನೇ ಹಾಕಿರ್ತೀರಾ, ನಿಮ್ಮ ವಾಯ್ಸ್ ಒಂದಿಷ್ಟು ಇರಲ್ಲ. ಆ ತರ ಮಾಡೋದಕ್ಕೆ ಇನ್ ಅಥೆಂಟಿಕ್ ಕಂಟೆಂಟ್ ಬರುತ್ತೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಓಕೆನಾ. ಇನ್ನು ಶಾರ್ಟ್ಸ್ ಬರೋದಾದ್ರೆ, ಶಾರ್ಟ್ಸ್ ಅಲ್ಲಿ ಮ್ಯೂಸಿಕ್ ನ ಆಡ್ ಮಾಡ್ಕೊಬಹುದಾ ಅಂತಂದ್ರೆ, ಶಾರ್ಟ್ಸ್ ಅಲ್ಲಿ ಮ್ಯೂಸಿಕ್ ನ ಆರಾಮಾಗಿ ಆಡ್ ಮಾಡ್ಕೊಳ್ಳಿ. ಯಾವಾಗ ಅಂತಂದ್ರೆ ನೀವು ಫುಲ್ ಪ್ರೋಸೆಸ್ ನ ತೋರಿಸ್ತಿದ್ದೀರಾ, ಕುಕಿಂಗ್ ಮಾಡೋದನ್ನ ತೋರಿಸ್ತಾ ಇರ್ತೀರಲ್ಲ ಫುಲ್ ಪ್ರೋಸೆಸ್, ಅವಾಗ ಮ್ಯೂಸಿಕ್ ನ ಹಾಕೊಂಡ್ರೆ ಓಕೆ. ಅದ್ ಬಿಟ್ಟು ನೀವು ಮಾಡಿರೋ ರೆಡಿ ಇರೋ ಅಡಿಗೆನ ತಟ್ಟೆಗೆ ಬಡಿಸಿ ತೋರಿಸ್ತೀರಾ ಅಲ್ವಾ, ಇದಕ್ ಮುಂಚೆ ತುಂಬಾ ಚಾನೆಲ್ಗಳನ್ನ ತುಂಬಾ ವಿಡಿಯೋಗಳನ್ನ ನೋಡಿರ್ಬೋದು ನೀವು. ಆ ತರ ತಟ್ಟೆಗೆ ಬಡಿಸೋದನ್ನ ತೋರಿಸೋದು ಫಸ್ಟ್ ಎಲ್ಲಾನು ಅದಕ್ಕೇನು ಏನು ಯಾವುದೇ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಆದ್ರೆ ಈಗ ಆ ತರ ಎಲ್ಲ ಮಾಡಂಗಿಲ್ಲ. ಆ ತರ ಮಾಡಿದಾಗ ಅದು ಕೂಡ ಇನ್ ಅಥೆಂಟಿಕ್ ಕಂಟೆಂಟೇ ಬರುತ್ತೆ, ಅಥವಾ ರೀಯೂಸ್ಡ್ ಕಂಟೆಂಟ್ ಕೂಡ ಬರ್ಬೋದು. ಆ ತರ ನೀವು ರೆಡಿ ಇರೋ ಫುಡ್ ನ ತಟ್ಟೆಗೆ ಬಡಿಸಿ ತೋರಿಸೋದಕ್ಕೆ ಮ್ಯೂಸಿಕ್ ನ ಆಡ್ ಮಾಡಿದ್ರೆ, ಆ ತರ ಮಾಡಕ್ ಹೋಗ್ಬೇಡಿ. ನೀವು ರೆಸಿಪಿನ ಫುಲ್ಲು ಏನು ರೆಡಿ ಮಾಡಿ ಮಾಡೋದನ್ನ ಪ್ರಿಪೇರ್ ಮಾಡೋದನ್ನ ತೋರಿಸಿರ್ತೀರಲ್ಲ, ಅದರಲ್ಲೇ ಕೊನೆಯಲ್ಲಿ ತಟ್ಟೆಗೆ ಬಡಿಸೋದನ್ನು ತೋರಿಸ್ಬಿಟ್ರೆ ಯಾವ ಪ್ರಾಬ್ಲಮ್ ಇಲ್ಲ. ಬರೀ ಸೆಪರೇಟ್ ಆಗಿ ತಟ್ಟೆಗೆ ಬಡಿಸೋದನ್ನೇ ತೋರಿಸಿ ಮ್ಯೂಸಿಕ್ ಆಡ್ ಮಾಡ್ತಿರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಆ ತರ ಮಾಡಬೇಡಿ. ಇನ್ನು ಅದರಲ್ಲಿ ಮ್ಯೂಸಿಕ್ ಅಂತ ಅಂದ್ಬಿಟ್ಟು ಫಿಲ್ಮ್ ಮ್ಯೂಸಿಕ್ಗಳು ಬಿಟ್ಬಿಟ್ಟು ಈ ಮೋಟಿವೇಶನಲ್ ಸ್ಪೀಚ್ಗಳು, ಈಗ ಎಕ್ಸಾಂಪಲ್ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಮಾತಾಡಿರೋದು ಮೋಟಿವೇಶನಲ್ ಸ್ಪೀಚ್ಗಳಿರ್ತವೆ ನೋಡಿ, ಅಂಥದನ್ನೆಲ್ಲಾನು ತಗೊಂಡು ಅಂಥದನ್ನೆಲ್ಲ ಕುಕಿಂಗ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ಅಂಥದನ್ನ ಕುಕಿಂಗ್ ಎಲ್ಲ ನೀವು ಯಾವ ಶಾರ್ಟ್ಸ್ಗೂ ಕೂಡ ಹಾಕಕ್ ಹೋಗ್ಬೇಡಿ, ಅದೆಲ್ಲಾನು ರೀಯೂಸ್ಡ್ ಬರುತ್ತೆ. ಅವಾಗ್ಲೂ ಕೂಡ ನಿಮ್ಗೆ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಓಕೆನಾ. ಅಂಥದನ್ನೆಲ್ಲ ಯೂಸ್ ಮಾಡ್ಕೊಬೇಡಿ. ಇನ್ನು ಕೆಲವೊಂದ್ಸರಿ ಮ್ಯೂಸಿಕ್ ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ ಅಂತಂದ್ರೆ, ಆದಷ್ಟು ವಾಯ್ಸ್ ಓವರೇ ಕೊಟ್ರೆ ಸ್ಟಾರ್ಟಿಂಗ್ ಅಲ್ಲಿ ಗ್ರೋತ್ ಕಮ್ಮಿ ಇರ್ಬೋದು, ವ್ಯೂಸ್ ಕಮ್ಮಿ ಬರ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ಅದಕ್ಕೊಂದು ಒಳ್ಳೆ ಗ್ರೋತ್ ಸಿಗುತ್ತೆ ನಮ್ಮ ವಾಯ್ಸ್ ಓವರ್ ಕೊಟ್ಟು ಮಾಡಿರೋ ಶಾರ್ಟ್ಸ್ಗಳಿಗೆ. ಶಾರ್ಟ್ಸ್ ಆಗಲಿ ಲಾಂಗ್ ವಿಡಿಯೋಸ್ ಆಗಲಿ
ವಾಯ್ಸ್ ಓವರ್ ಕೊಟ್ಟು ಮಾಡಿರೋದಕ್ಕೇನೆ ಗ್ರೋತ್ ಹೋಗ್ತಾ ಹೋಗ್ತಾ ಒಳ್ಳೆ ಗ್ರೋತ್ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಇದ್ರೂ ಕೂಡ ಹೋಗ್ತಾ ಒಳ್ಳೆ ಗ್ರೋತ್ ಸಿಗುತ್ತೆ. ಇನ್ನು ಮ್ಯೂಸಿಕ್ ನ ಯಾಕೆ ಬೇಡ ಅಂತ ಹೇಳ್ತೀವಿ ಅಂದ್ರೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ಆ ಮ್ಯೂಸಿಕ್ ಗೆ ಅಲೋ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಆ ಮ್ಯೂಸಿಕ್ ನ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಆ ಮ್ಯೂಸಿಕ್ ಏನಾದ್ರು ಅವರು ಅಲೋ ಕೊಟ್ಟಿರೋದನ್ನ ಆಫ್ ಮಾಡ್ಕೊಂಡ್ರು ಅಂತಂದ್ರೆ ಅವಾಗ ಏನಿರುತ್ತೆ ಆ ಶಾರ್ಟ್ಸ್ ಅದು ಅನ್ಲಿಸ್ಟೆಡ್ ಹೋಗ್ಬಿಡುತ್ತೆ, ಆಟೋಮೆಟಿಕ್ ಅನ್ಲಿಸ್ಟೆಡ್ ಹಾಕ್ಬಿಡ್ತಾರೆ ಮ್ಯೂಸಿಕ್ ಇಲ್ಲ ಅಂದ ತಕ್ಷಣ. ಅವಾಗ ಅದಕ್ಕೆ ಬಂದಿರೋ ವ್ಯೂಸ್ ಏನಿರುತ್ತೆ, ಅಕಸ್ಮಾತ್ ಅದಕ್ಕೆ ಏನಾದ್ರು ಒಂದ್ ಲಕ್ಷಗಳ ಗಟ್ಟಲೆ ವ್ಯೂಸ್ ಬಂದಿತ್ತು ಅಂತಂದ್ರೆ ಆದಷ್ಟು ವ್ಯೂಸ್ ಡೌನ್ ಆಗ್ಬಿಡುತ್ತೆ. ಅದಕ್ಕೇನೆ ಆದಷ್ಟು ಮ್ಯೂಸಿಕ್ ಯೂಸ್ ಮಾಡೋದನ್ನ ಬಿಟ್ಬಿಟ್ಟು ನೀವು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಟ್ರೆ ಒಳ್ಳೇದು. ತುಂಬಾ ಜನ ಶಾರ್ಟ್ಸ್ ಅಲ್ಲೇ ಮಿಸ್ಟೇಕ್ ಮಾಡ್ತಾ ಇರೋದು. ಶಾರ್ಟ್ಸ್ ಅಲ್ಲಿ ನೀವು ಮ್ಯೂಸಿಕ್ ನ ಆದಷ್ಟು ಹಾಕೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಆದಷ್ಟು ವಾಯ್ಸ್ ಓವರ್ ಕೊಟ್ರೆ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಇರ್ಬೋದು ವ್ಯೂಸ್, ಆದ್ರೆ ಗ್ರೋತ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹೋಗ್ತಾ 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 ನಿಮ್ಮ ವಾಯ್ಸ್ ಇಷ್ಟ ಆಗ್ತಾ ಹೋದಂಗೆಲ್ಲಾನು ಅದು ಆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾರೆ. ಈಗ ಮ್ಯೂಸಿಕ್ ಏನ್ ಗೊತ್ತಾ, ಜಸ್ಟ್ ಹಿಂಗ್ ನೋಡ್ಬಿಟ್ಟು ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ. ಅದೇ ನೀವು ಅದನ್ನ ವಾಯ್ಸ್ ಓವರ್ ಕೊಟ್ಟು ಏನಾದ್ರೂ ಶಾರ್ಟ್ಸ್ ಹಾಕಿದೀರಾ ಅಂತ ಅನ್ಕೊಳ್ಳಿ, ಅವಾಗ ಅದನ್ನ ಸ್ವಲ್ಪ ಹೊತ್ತು ಇದ್ದು ನೋಡ್ತಾರೆ, ಅವಾಗ್ಲೇ ನಿಮ್ಗೆ ವ್ಯೂಸ್ ಜಾಸ್ತಿ ಬರೋದು. ಆ ತರನೇ ನೀವು ಏನು ಒಂದು ಹುಕ್ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಪೂರ್ತಿ ಇದ್ದು ನೋಡೋ ತರ ಮಾಡ್ಕೊಂಡು ವಾಯ್ಸ್ ಓವರ್ ನ ಕೊಟ್ಟಾಗ ಅದು ಒಂದು ಒಳ್ಳೆ ವ್ಯೂಸ್ ತಗೊಳುತ್ತೆ, ಚೆನ್ನಾಗಿ ಬರುತ್ತೆ. ಮತ್ ಮುಂದೆ ಯಾವ್ದೇ ತರ ಪ್ರಾಬ್ಲಮ್ ಬರಲ್ಲ ನಿಮ್ಗೆ, ನಿಮ್ದೇ ವಾಯ್ಸ್ ಓವರ್ ಆಗಿತ್ತು ಅಂದ್ರೆ ಶಾರ್ಟ್ಸ್ ಅಲ್ಲೂ ಕೂಡ. ಇನ್ನೊಂದೇನಂದ್ರೆ ಕುಕಿಂಗ್ ನ ಶೂಟ್ ಮಾಡ್ಕೊಳ್ಳೋ ಟೈಮಲ್ಲಿ ಕುಕಿಂಗ್ ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಬರೀ ಕುಕಿಂಗ್ ನೇ ಮಾಡ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ, ಕುಕಿಂಗ್ ನ ಶೂಟ್ ಮಾಡ್ಕೊಳ್ಳೋವಾಗ ಫೋನ್ ನ ಕೈಯಲ್ಲೆಲ್ಲ ಇಟ್ಕೊಂಡು ಶೂಟ್ ಮಾಡಕ್ ಹೋಗ್ಬೇಡಿ. ಟ್ರೈಪಾಡ್ ನ ಯೂಸ್ ಮಾಡಿ, ಟ್ರೈಪಾಡ್ ಯೂಸ್ ಮಾಡ್ಕೊಂಡು ಅದನ್ನ ಒಂದ್ ಕಡೆ ಫೋನ್ ನ ಫಿಕ್ಸ್ ಮಾಡಿಬಿಟ್ಟು ನಾವು ಕುಕಿಂಗ್ ಮಾಡೋವಾಗ ಫೋನ್ ಅಲ್ಲಾಡಲ್ಲ, ಮತ್ತೆ ನೀಟಾಗಿ ಕ್ಲಾರಿಟಿ ಆಗಿ ಬರುತ್ತೆ. ಅದೇ ನೀವು ಕೈಯಲ್ಲಿ ಇಟ್ಕೊಂಡು ಮಾಡೋವಾಗ ಶೇಕ್ ಆಗ್ತಾ ಇರುತ್ತೆ, ಏನು ಅಡುಗೆ ಎಲ್ಲಾನು ಒಂಥರ ಸರಿಯಾಗಿ ಕಾಣಿಸಲ್ಲ, ಹಂಗಿರೋವಾಗ ಸ್ಕಿಪ್ ಮಾಡ್ಬಿಡ್ತಾರೆ ವಿಡಿಯೋನ. ವಿಡಿಯೋ ಕ್ಲಾರಿಟಿ ಕೂಡ ತುಂಬಾ ಇಂಪಾರ್ಟೆಂಟು ಕುಕಿಂಗ್ ಅಲ್ಲಿ, ಯಾಕಂದ್ರೆ ನಾವು ಅಡಿಗೆ ಮಾತ್ರನೇ ತೋರಿಸ್ತಾ ಇರೋದ್ರಿಂದ. ಹಂಗಾಗಿ ನೀಟಾಗಿ ಫೋನ್ ನ ಒಂದು ಟ್ರೈಪಾಡ್ ಯೂಸ್ ಮಾಡ್ಕೊಂಡು ಟ್ರೈಪಾಡ್ಗೆ ಹಾಕ್ಬಿಟ್ಟು ಕುಕಿಂಗ್ ನ ಶೂಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ನೀವೆಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಕೊಡ್ತೀರಲ್ಲ ಅಷ್ಟು ಚೆನ್ನಾಗಿ ಅದಕ್ಕೆ ವ್ಯೂಸ್ ಬರುತ್ತೆ. ಇನ್ನು ಕುಕಿಂಗ್ ಚಾನಲ್ಗೆ ಸಕ್ಸಸ್ ಸಿಗುತ್ತಾ ಅಂದ್ರೆ 100% ಸಿಗುತ್ತೆ. ಯಾಕೆಂದ್ರೆ ಕುಕಿಂಗ್ ಚಾನಲ್ ಯಾವತ್ತು ನಂಬರ್ 1 ಅಲ್ಲೇ ಇರುತ್ತೆ. ಯಾಕೆಂದ್ರೆ ಹೊಸದಾಗಿ ಬರೋರು ಕುಕಿಂಗ್ ನ ಸರ್ಚ್ ಮಾಡ್ತಾನೆ ಇರ್ತಾರೆ, ಹೊಸ ಹೊಸ ರೆಸಿಪಿನ ಕಲಿಯೋದಕ್ಕೆ ನೋಡ್ತಾನೆ ಇರ್ತಾರೆ, ಹುಡುಕ್ತಾನೆ ಇರ್ತಾರೆ. ನಾನು ಕೂಡ ಹಂಗೇನೇನೆ ಸರ್ಚ್ ಮಾಡಿ ಹುಡುಕ್ತಾನೆ ಇರ್ತೀನಿ. ಇದ್ರಲ್ಲಿ ನಿಮ್ಗೆ ಇವತ್ತಲ್ಲ ನಾಳೆ ಇವಾಗ ಹಾಕಿರೋ ವಿಡಿಯೋಗೆ ಇವಾಗ ವ್ಯೂಸ್ ಬರ್ದೇ ಹೋದ್ರು ಅದು ಇನ್ ಯಾವಾಗಾದ್ರೂ ಆಗ್ಲಿ ಅದಕ್ಕೆ ವ್ಯೂಸ್ ಬಂದೇ ಬರುತ್ತೆ. ಮತ್ತೆ ಸೀಸನ್ ವೈಸ್ ಅಲ್ಲಿ ಕೂಡ ಅಷ್ಟೇನೆ. ಈಗ ದೀಪಾವಳಿ ಬಂತು ಅಂದ್ರೆ ಕಜ್ಜಾಯ ಮಾಡೋದು ಹೆಂಗೆ ಅಂತ ಸರ್ಚ್ ಮಾಡಿ ನೋಡ್ತಿರ್ತಾರೆ, ಅದೇ ಯುಗಾದಿ ಬಂತು ಅಂದ್ರೆ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ಸರ್ಚ್ ಮಾಡಿ ನೋಡ್ತಿರ್ತಾರೆ. ಈ ತರ ಪ್ರತಿ ಒಂದು ರೆಸಿಪಿನೂ ಕೂಡ ಹೊಸದಾಗಿ ಬರೋರು ಕಲಿಬೇಕು ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ ನೋಡ್ತಾನೆ ಇರ್ತಾರೆ. ಹಂಗಾಗಿ ಕುಕಿಂಗ್ ಚಾನಲ್ಗೆ ಆಲ್ ಟೈಮ್ ಸಕ್ಸಸ್ ಇರುತ್ತೆ. ಯಾವತ್ತೂ ಕೂಡ ಕುಕಿಂಗ್ ಚಾನಲ್ ಫೇಲ್ಯೂರ್ ಆಗಲ್ಲ. ನೀವು ಯಾವಾಗ ನಿಮ್ಮ ವಿಡಿಯೋದಲ್ಲಿ ನೀವು ವಾಯ್ಸ್ ಓವರ್ ಅಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ತೀರಲ್ಲ ಆ ರೆಸಿಪಿನ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನೀವು ಎಷ್ಟು ಚೆನ್ನಾಗಿ ರೆಸಿಪಿನ ಪ್ರೆಸೆಂಟೇಶನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೆ. ಎಲ್ಲಾನು ನಿಮ್ಮ ಕೈಯಲ್ಲೇ ಇರುತ್ತೆ, ನೀವು ಮಾಡೋ ಪ್ರೆಸೆಂಟೇಶನ್ ಅಲ್ಲೇ ಇರುತ್ತೆ. ಕುಕಿಂಗ್ ಚಾನಲ್ಗೆ ಸಕ್ಸಸ್ ಬೇಕು ಅಂತಂದ್ರೆ ಒಂದೊಳ್ಳೆ ಎಕ್ಸ್ಪ್ಲನೇಷನ್ ಅಲ್ಲಿ ವಾಯ್ಸ್ ಓವರ್ ನ ಕೊಡಿ, ಚೆನ್ನಾಗಿ ಅದನ್ನ ಏನು ಪ್ರೆಸೆಂಟೇಶನ್ ಮಾಡಿ ತೋರಿಸಿ, ರೆಸಿಪಿನ ಹೊಸದಾಗಿ ಮಾಡಿದ್ದನ್ನೇ ಮಾಡಿದ್ರೆ. ಇವಾಗ ಇನ್ನೂ ಒಂದು ಕ್ವಶನ್ ಬರ್ಬೋದು ನಿಮ್ಗೆ, ಈಗ ಮಾಡಿರೋ ರೆಸಿಪಿನೇ ಮತ್ತೆ ಏನಾದ್ರೂ ಹಾಕಿದ್ರೆ ಅದು ರೀಯೂಸ್ಡ್ ಬರುತ್ತಾ ಅಂತಾನು ಅಂತ ಏನಾದ್ರೂ ನಿಮ್ಗೆ ಕನ್ಫ್ಯೂಸ್ ಇತ್ತು ಅಂತಂದ್ರೆ ಆತರ ಏನು ಪ್ರಾಬ್ಲಮ್ ಇಲ್ಲ. ಈಗ ನೀವು ಮಾಡಿರೋದನ್ನೇ ಮತ್ತೆ ಇನ್ನೊಂದ್ಸರಿ ನೀವು ಅದನ್ನೇ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀರಾ ಅಂತಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನೋಡೋರ್ಗೆ ಸ್ವಲ್ಪ ಏನ್ ಮತ್ತೆ ಅದೇ ರೆಸಿಪಿನ ಅಂತ ಅನಿಸ್ಬೋದು. ಅದ್ರಲ್ಲಿ ಏನಾದ್ರೂ ಸ್ವಲ್ಪ ನೀವು ಚೇಂಜಸ್ ಮಾಡ್ಕೊಂಡು ಮಾಡಿ, ಇನ್ನೂ ಚೆನ್ನಾಗಿ ಅದಕ್ಕೆ ವ್ಯೂಸ್ ಬರುತ್ತೆ. ಆದ್ರೆ ಏನು ನಿಮ್ದೇ ವಿಡಿಯೋನ ಮತ್ತೆ ಡೌನ್ಲೋಡ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಅವಾಗ ಅದು ರೀಯೂಸ್ಡ್ ಆಗುತ್ತೆ ಅಥವಾ ರಿಪಿಟೇಟಿವ್ ಆಗುತ್ತೆ, ಮತ್ತೆ ಅದನ್ನೇ ಮಾಡಕ್ ಹೋಗ್ಬೇಡಿ. ಬೇಕಿದ್ರೆ ಇನ್ನೊಂದ್ಸಲಿ ಅದನ್ನೇ ಪ್ರಿಪೇರ್ ಮಾಡಿ ಮತ್ತೆ ಶೂಟ್ ಮಾಡ್ಕೊಂಡು ಹಾಕಿದಾಗ ಅದೇ ರೆಸಿಪಿನ ಯಾವ ಪ್ರಾಬ್ಲಮ್ ಇಲ್ಲ. ಇನ್ನು ಕುಕಿಂಗ್ ಚಾನಲ್ ಅಲ್ಲಿ ನೀವು ಬೇರೆ ಕಂಟೆಂಟ್ ಗಳನ್ನೆಲ್ಲ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಕುಕಿಂಗ್ ಚಾನಲ್ ಅಂದ್ಮೇಲೆ ಕುಕಿಂಗ್ ಚಾನಲ್ ಅಷ್ಟೇನೆ, ಅದನ್ನ ಸೆಪರೇಟ್ ಆಗಿ ಇಡಬೇಕು. ನೀವು ಕುಕಿಂಗ್ ಚಾನಲ್ ಅಲ್ಲಿ ಈಗ ಯಾರೋ ಒಬ್ರು ಹೇಳ್ತಾರೆ ಅನ್ಕೊಳ್ಳಿ, ನಿಮ್ಮ ರಿಲೇಷನ್ ಅಥವಾ ಫ್ರೆಂಡ್ಸ್ ಯಾರೋ ಒಬ್ರು, ಏನು ಯಾವಾಗ ನೋಡಿದ್ರು ಬರೀ ಕುಕಿಂಗ್ ಹಾಕ್ತೀಯಾ ಬೇರೆ ಏನು ಹಾಕಲ್ವಾ ಅಂತ ಅಂದಾಗ, ನೀವು ಅವ್ರೇನೋ ಕೇಳಿದ್ರು ಅಂತ ಅಂದ್ಬಿಟ್ಟು ನಿಮ್ಮ ಕ್ಯಾಟಗರಿನ ಚೇಂಜ್ ಮಾಡ್ಕೊಂಡು ಕುಕಿಂಗ್ ಚಾನಲ್ ಒಳಗಡೆ ಬೇರೆ ಅಂದ್ರೆ ಇವಾಗ ವ್ಲಾಗ್ಸ್ ಗಳನ್ನ ಮಿಕ್ಸ್ ಮಾಡ್ಕೊಳ್ಳೋದು ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾರೋ ಏನೋ ಹೇಳಿದ್ರು ಅಂತ ನೀವು ಮಾಡಕ್ ಹೋದ್ರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾವತ್ತು ನಿಮ್ಮ ಚಾನಲ್ ಹಿಡಿತ ನಿಮ್ ಕೈಯಲ್ಲಿ ಇರ್ಬೇಕು, ಇನ್ನೊಬ್ರ ಕೈಯಲ್ಲಿ ಇರಬಾರ್ದು. ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು, ಏನ್ ಹಾಕಿದ್ರೆ ಏನ್ ಆಗ್ಬೋದು ಅನ್ನೋದನ್ನ ನೀವೇ ಯೋಚನೆ ಮಾಡ್ಬೇಕು. ಇನ್ನೊಬ್ರು ಯಾರೋ ಹೇಳ್ಕೊಟ್ಟು ನೀವು ಮಾಡಕ್ ಹೋಗ್ಬಾರ್ದು. ಇನ್ನೊಬ್ರನ್ನ ನೋಡಿ
ಅವ್ರೇನೋ ಮಾಡ್ತಾವ್ರೆ ನಾನು ಮಾಡ್ತೀನಿ. ಕೆಲವ್ರು ಹೇಳ್ಬೋದು ಅಯ್ಯೋ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲೆಲ್ಲ ಅಷ್ಟು ಚೆನ್ನಾಗಿ ಏನೇನೋ ಹಾಕೊಂಡಿದ್ದಾರೆ, ಅವ್ರದೆಲ್ಲ ಏನು ಪ್ರಾಬ್ಲಮ್ ಬಂದಿಲ್ಲ, ಈಗ ನಾವು ಈ ತರ ಹಾಕೊಂಡ್ರೆ ಪ್ರಾಬ್ಲಮ್ ಬರುತ್ತಾ ಅಂತೆಲ್ಲಾನು ಕೆಲವರು ಕೇಳ್ತಾರೆ. ಆ ತರನು ನೀವು ಅನ್ಕೊಂಡು ಅವ್ರೇನೋ ಮಾಡ್ತಾರೆ ಅಂತ ನೀವು ಮಾಡಕ್ ಹೋದ್ರೆ ಅವ್ರ ಚಾನೆಲ್ ಕತೆ ನಿಮಗ್ ಬೇಡ. ಅವ್ರ ಚಾನೆಲ್ ಅಲ್ಲಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಚಾನೆಲ್ ಸಕ್ಸಸ್ ಬಗ್ಗೆ, ನಿಮ್ಮ ಚಾನೆಲ್ ನ ಉಳಿಸ್ಕೊಳ್ಳೋದ್ರ ಬಗ್ಗೆ, ಬೆಳೆಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ, ಬೇರೆಯವ್ರ ಬಗ್ಗೆ ಯೋಚನೆ ಬಿಟ್ಬಿಡಿ. ಅವ್ರೇನೋ ಮಾಡ್ತಾವ್ರೆ ನಾವು ಮಾಡೋಣ ಅನ್ನೋದನ್ನ ಬಿಟ್ಬಿಟ್ಟು ನೀವೇನ್ ಮಾಡ್ಬೇಕು ಅನ್ನೋದನ್ನ ಮಾಡಿ ಕರೆಕ್ಟ್ ರೂಲ್ಸ್ ನ ಫಾಲೋ ಮಾಡೋದನ್ನ ಕಲೀರಿ. ಓಕೆನಾ? ಬೇರೆಯವ್ರ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಇದಿಷ್ಟನ್ನು ಮಾಡ್ಕೊಂಡು ಹೋದ್ರೆ ನಿಮ್ಮ ಚಾನೆಲ್ ಕೂಡ ಸಕ್ಸಸ್ ಆಗತ್ತೆ. ಕ್ಯಾಟಗರಿಗಳನ್ನೆಲ್ಲ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ವ್ಲಾಗ್ಸ್ ಬೇಕು ಅಂದ್ರೆ ಸೆಪರೇಟ್ ಆಗಿ ಮಾಡ್ಕೊಳ್ಳಿ. ಕುಕಿಂಗ್ ಅಷ್ಟೇನೆ, ಅದ್ರಲ್ಲಿ ಕುಕಿಂಗ್ ಅಷ್ಟೇ ಮಾಡಬೇಕು, ಬೇರೆದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಇದಿಷ್ಟು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಒಳ್ಳೇದು. ಅರ್ಥ ಆಗಿಲ್ಲ, ನಾವು ಹಂಗೆ ಮಾಡ್ತೀವಿ, ನಾವು ಮಾಡೋದನ್ನೇ ಮಾಡ್ತೀವಿ ಅಂದ್ರೆ ಅದು ನಿಮ್ಮ ಇಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಹೇಳೋದನ್ನಂತೂ ಹೇಳಿದೀನಿ. ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದು ನಿಮಗ್ ಬಿಟ್ಟಿದ್ದು. ಇನ್ನು ಇವತ್ತಿನ ವಿಷಯ ಕೂಡ ಇಷ್ಟೇನೇನೆ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿಗೆನೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.